ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ನಾನು ಮೀನು ಚಟ್ನಿ, ಡ್ರೈ ಫಿಶ್ಶಿಂದ ಮಾಡಿದಂಥ ಚಟ್ನಿ ಶೇರ್ ಮಾಡುತ್ತಿದ್ದೇನೆ. ತುಂಬ ಚೆನ್ನಾಗಿರ್ತದೆ, ಟೇಸ್ಟಿಯಾಗಿರ್ತದೆ. ಈಗ ಈ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂಥ ರೆಸಿಪಿ ತುಂಬ ಚೆನ್ನಾಗಿರ್ತದೆ. ಮೀನು ಸಿಗುವುದಿಲ್ಲ ನೋಡಿ ಈಗ ಮಳೆಗಾಲಕ್ಕೆ. ನೀವು ಈ ಥರ ಡ್ರೈ ಫಿಶ್ ಚಟ್ನಿ ಮಾಡಿ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟ ಊಟಕ್ಕೆ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಮೀನು ಚಟ್ನಿ ಮಾಡುವ ವಿಧಾನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನೊಂದು ಹಂಚು ಇಟ್ಕೊಂಡಿದ್ದೇನೆ. ಹಾಗೆ ನಾನು ಇಷ್ಟು ಡ್ರೈ ಫಿಶ್ ತಗೊಂಡಿದ್ದೇನೆ ನೋಡಿ, ಚಿಕ್ಕ ಚಿಕ್ಕದು. ಇದು ಕಡ್ಡಿ ಫಿಶ್ ಅಂತ ಹೇಳ್ತಾರೆ. ಆಮೇಲೆ ಜಗ್ಗು ಮೀನು ಅಂತಲೂ ಹೇಳ್ತಾರೆ ಇದಕ್ಕೆ. ಇದನ್ನು ಸ್ವಲ್ಪ ಹುರ್ಕೊಳ್ಬೇಕಾಗ್ತದೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಇದು ಎಲ್ಲ ಕಡೆ ಡ್ರೈ ಆಗಬೇಕು. ಹೀಗೆ ಉಲ್ಟಾ ಹಾಕ್ತಾ ಇರಬೇಕಾಗ್ತದೆ. ಚಿಕ್ಕ ಮೀನಲ್ವಾ, ಹಾಗಾಗಿ ಬೇಗ ಸೀದು ಹೋಗುವ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಸ್ವಲ್ಪ ಹೀಗೆ ಟರ್ನ್ ಮಾಡ್ತಾ ಇರಬೇಕು. ಬೇಗ ಡ್ರೈ ಆಗ್ತದೆ. ಅದು ಹೀಗೆ ಫ್ರೈ ಮಾಡುವಾಗ ಅದರದ್ದೇ ಒಂದು ಸ್ಮೆಲ್ ಬಿಡ್ತದೆ. ನಾವು ಹಾಕುವಾಗ ಇರುವುದಿಲ್ಲ ಆ ಸ್ಮೆಲ್. ಹೀಗೆ ಡ್ರೈ ಆದ ಕೂಡಲೇ ಆ ಸ್ಮೆಲ್ ಬಿಡ್ತದೆ ಅದರದ್ದು. ಆಗ ಅದು ಡ್ರೈ ಆಗ್ತಾ ಬಂದಿದೆ ಅಂತ. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ್. ಸ್ವಲ್ಪ ಆಗ ವೈಟ್ ಇತ್ತು, ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ. ಗೋಲ್ಡನ್ ಆಗ್ತಾ ಬಂದಿದೆ ನೋಡಿ. ನೋಡಿ ಫ್ರೆಂಡ್ಸ್, ಇದಾಗಿದೆ ನೋಡಿ. ಕಲರ್ ಕೂಡ ಚೇಂಜ್ ಆಗಿದೆ. ಮತ್ತು ಗೊತ್ತಾಗ್ತದೆ ನಮಗೆ, ಸ್ವಲ್ಪ ಕ್ರಿಸ್ಪಿ ಆಗಿರ್ತದೆ. ಹಾಗಾಗಿ ನಮಗೆ ಗೊತ್ತಾಗ್ತದೆ ಇದಾಗಿದೆ ಅಂತ. ಇದು ಸ್ವಲ್ಪ ಬಿಸಿ ಕೂಲಾದ ಕೂಡಲೇ ತುಂಬ ಡ್ರೈ ಆಗ್ತದೆ. ಹೀಗೆ ಕಟ್ ಮಾಡುವಾಗ ಟಕ್ ಅಂತ ಕಟ್ ಆಗ್ತದೆ, ಅಷ್ಟಾಗ್ತದೆ. ಈಗ ಆಗಿದೆ. ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಈಗ ಅದೇ ಹಂಚಿಗೆ ನಾನು ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೊಳ್ತೇನೆ ನೋಡಿ. ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪು ಆಗುವಷ್ಟು ತಗೊಂಡಿದ್ದೇನೆ ನೋಡಿ. ಇದನ್ನು ಕೂಡ ಹಾಕ್ಕೊಳ್ಳೋಣ. ನೀವು ಕೊಬ್ಬರಿ ಇದ್ದರೂ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ. ಕೊಬ್ಬರಿ ಇಲ್ಲಾಂದರೆ ಇದನ್ನು ಕೂಡ ಚೆನ್ನಾಗಿ ಡ್ರೈ ಮಾಡಿ ಹಾಕ್ಕೊಳ್ಬೋದು. ಹಸಿ ಕಾಯಲ್ಲಿ ಕೂಡ ಮಾಡ್ಬೋದು. ಆದರೆ ಹಸಿ ಕಾಯಲ್ಲಿ ಮಾಡಿದರೆ ನೀವು 1 ದಿವಸ 2 ದಿವಸ ಅಷ್ಟೇ ಇಡಬಹುದು ಫ್ರೆಂಡ್ಸ್. ಜಾಸ್ತಿ ದಿವಸ ಇಡ್ಲಿಕ್ಕೆ ಆಗೋದಿಲ್ಲ. ನೀವು 1 ವಾರ ಇಡಬೇಕಂದ್ರೆ ಇದನ್ನು ಸ್ವಲ್ಪ ಹೀಗೆ ಡ್ರೈ ಮಾಡಬೇಕು. ಹಾಗೆ ಒಂದು 15 ದಿವಸ ಇಡಬೇಕಂದ್ರೆ ನೀವು ಒಣಮೆಣಸಲ್ಲಿ ಮಾಡಬೇಕು ಫ್ರೆಂಡ್ಸ್. ಒಣಮೆಣಸಲ್ಲಿ ಮಾಡಿದರೆ ನೀವು ಒಂದು 15 ಡೇಸ್ ಇಡ್ಬೋದು, ಚೆನ್ನಾಗಿರ್ತದೆ. ನಾನಿಲ್ಲಿ ಹಸಿಮೆಣಸಿನಕಾಯಲ್ಲಿ ಮಾಡ್ತಿರುವುದು. ಆದರೂ 1 ವಾರ ಇಡ್ಬೋದು ನಾವು. ಹೀಗೆ ಕಾಯನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು, ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಡುವುದರಿಂದ ಆ ಹಸಿ ಎಲ್ಲ ಹೋಗಿ ಡ್ರೈ ಆಗ್ತದೆ ನೋಡಿ. ಆಗ ನಾವು ಇಡ್ಬೋದು 1 ವಾರ, ಏನು ಕೆಡುವುದಿಲ್ಲ, ಚೆನ್ನಾಗಿರ್ತದೆ. ಇದು ಈ ಮಳೆಗಾಲಕ್ಕೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಚಳಿಯಲ್ಲಿ ಈ ಥರ ಒಂದು ಚಟ್ನಿ ಮಾಡಿ ಇಟ್ಕೊಂಡ್ರೆ ನಾವು ತರಕಾರಿ ಸಾಂಬಾರು ಜೊತೆ ಎಲ್ಲ ಸೈಡ್ ಡಿಶ್ ಆಗಿ ತಗೊಳ್ಬೋದು. ತುಂಬ ಒಳ್ಳೆಯದಾಗ್ತದೆ. ಆಮೇಲೆ ಈ ಮಳೆಗಾಲದಲ್ಲಿ ನಮಗೆ ಅಷ್ಟು ಮೀನು ಸಿಗುವುದಿಲ್ಲ ನೋಡಿ. ಅಂಥ ಟೈಮಲ್ಲಿ ಈ ಡ್ರೈ ಫಿಶ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಕೆಲವೊಬ್ಬರಿಗೆ ಇದು ಫಿಶ್ ಇಲ್ಲದ್ರೆ ಆಗೋದೇ ಇಲ್ಲ. ಈ ಕಡೆ ಉಡುಪಿ ಮ್ಯಾಂಗ್ಳೂರು ಕಡೆ ಫಿಶ್ ಇಲ್ಲ ಅಂದರೆ ಆಗೋದಿಲ್ಲ. ಡೈಲಿ ಫಿಶ್ ತಿಂದಿದ್ದ ಅಭ್ಯಾಸ ಅಲ್ವಾ. ಹಾಗಾಗಿ ನಾವು ಇಂಥದ್ದೇ ಏನಾದರೂ ಮಾಡಿ ಇಟ್ಕೊಳ್ತೇವೆ ನಾವು. ಫಿಶ್ಶಿದು ಚಟ್ನಿ ಹೀಗೆ ಏನಾದರೂ, ಹಾಗೆ ಒಣ ಡ್ರೈ ಫಿಶ್ ಇದು ಫ್ರೈ ಮಾಡಿ ಇಟ್ಕೊಳ್ತೇವೆ. ಹಾಗೆ ಏನಾದರೂ ಮಾಡ್ಬೋದು ಡ್ರೈ ಫಿಶ್ ಇದ್ದರೆ. ಚೆನ್ನಾಗಿ ಹುರ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ. ಆಲ್ಮೋಸ್ಟ್ ಆಗಿದೆ. ನೀವು ಕೊಬ್ಬರಿ ಇದ್ದರೆ ಕಟ್ ಮಾಡಿ ಹೀಗೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗ್ತದೆ. ಅದರಲ್ಲಿ ಜಾಸ್ತಿ ಇದು ನೀರಿನ ಅಂಶ ಇರುವುದಿಲ್ಲ ಅಲ್ವಾ ಡ್ರೈ ಕೊಬ್ಬರಿಯಲ್ಲಿ, ಹಾಗಾಗಿ ಬೇಗ ಆಗ್ತದೆ. ಇದಾದರೆ ಇದು ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ.
ಓಕೆ ಫ್ರೆಂಡ್ಸ್, ಇದಾಗಿದೆ ನೋಡಿ. ತರಿ ತರಿಯಾಗಿ ಬಂದಿದೆ. ಇಷ್ಟೇ ಉದುರಾಗಿರಬೇಕು. ಗ್ಯಾಸ್ ಆಫ್ ಮಾಡ್ತೇನೆ ನಾನು. ಹಾಗೆ ಫ್ರೆಂಡ್ಸ್, ಈಗ ನಾವು ಹುರಿದಿಟ್ಕೊಂಡಿದ್ದೇವಲ್ಲ, ಈ ಫಿಶನ್ನು ತಲೆ ತೆಗಿಬೇಕಾಗ್ತದೆ. ಎಲ್ಲ ತಲೆಯನ್ನು ಕಟ್ ಮಾಡ್ಕೊಳ್ಬೇಕು. ಏನು ಚಾಕು ಏನು ಬೇಡ, ನಾವು ಕೈಯಲ್ಲಿ ಹೀಗೆ ಕಟ್ ಮಾಡ್ಕೊಳ್ಬೋದು. ಈಸಿಯಾಗಿ ಬರ್ತದೆ ನೋಡಿ. ಹೀಗೆ ಮುರಿದ್ರೆ ಸಾಕು, ತುಂಬ ಈಸಿಯಾಗಿ ಬರ್ತದೆ ನೋಡಿ. ಹೀಗೆ ಬರ್ತದೆ. ನಾನು ಎಲ್ಲ ಕಟ್ ಮಾಡ್ಕೊಳ್ತೇನೆ ನೋಡಿ ಫ್ರೆಂಡ್ಸ್. ಎಲ್ಲ ಆಗಿದೆ. ಇಷ್ಟು ತಲೆ ಸಿಕ್ಕಿದೆ ನೋಡಿ. ಇದು ಬ್ಲ್ಯಾಕ್ ಇದೆಯಲ್ಲ, ಅದರದ್ದು ಮೀನಿದು ಬಾಡಿಯಲ್ಲಿರುವಂಥದ್ದು, ಮತ್ತೇನಲ್ಲ ಅದು. ಹಾಗೆ ನಾವು ಹುರಿದೇವಲ್ವ, ಹಾಗಾಗಿ ಕಪ್ಪಾಗಿದೆ. ಇಷ್ಟು ತಲೆ ಸಿಕ್ಕಿದೆ. ಇದು ನಮಗೆ ಬೇಡ. ಹಾಗೆ ಇದನ್ನು ನಾವು ಸ್ವಲ್ಪ ಒಂದು 5 ನಿಮಿಷ ನೀರಿಗೆ ಹಾಕಿ ಇಡಬೇಕಾಗ್ತದೆ ಫ್ರೆಂಡ್ಸ್. ಯಾಕೆಂದರೆ ಅದರಲ್ಲಿ ಡರ್ಟಿ ಇದ್ದರೆ, ಹಾಗೆ ಸ್ವಲ್ಪ ಉಪ್ಪು ಜಾಸ್ತಿ ಇರ್ತದೆ, ಅದೆಲ್ಲ ಹೋಗಬೇಕಲ್ವ. ಹಾಗಾಗಿ ಒಂದು 5 ಮಿನಿಟ್ಸ್ ನೀರಲ್ಲಿ, ಬಿಸಿ ನೀರಾಗ್ಬೋದು, ತಣ್ಣೀರಾಗ್ಬೋದು, ಯಾವುದ್ರಲ್ಲೂ ಕೋಲ್ಡ್ ವಾಟರಲ್ಲಿ ಯಾವುದಾದ್ರೂ ಹಾಕಿ ಇಟ್ಕೊಳ್ಬೋದು. ಕೋಲ್ಡ್ ವಾಟರ್ ಅಂದರೆ ಫ್ರಿಜ್ಜಲ್ಲಿ ವಾಟರ್ ಅಲ್ಲ, ಹೀಗೆ ಮಾಮೂಲಿ ವಾಟರಲ್ಲಿ ಹಾಕಿಡ್ಬೋದು. ಈಗ ಫ್ರೆಂಡ್ಸ್, ನಾನು ಈ ಪಾತ್ರೆಗೆ ಹಾಕ್ಕೊಳ್ತೇನೆ ಫಿಶನ್ನು. ಹಾಗೆ ಸ್ವಲ್ಪ ನೀರು ಹಾಕ್ತೇನೆ. ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಆಯಿತು. ಮತ್ತು ಜಾಸ್ತಿ ಬಿಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ಸಾಫ್ಟ್ ಆಗ್ತದೆ. ಸಾಫ್ಟ್ ಆಗಬಾರ್ದು ತುಂಬ. ಒಂದು 5 ಮಿನಿಟ್ಸ್ ಬಿಟ್ಟು ತುಂಬ ಚೆನ್ನಾಗಿ ನೀರು ತೆಗಿಬೇಕು. ಸ್ವಲ್ಪನೂ ನೀರು ಇರಬಾರ್ದು. ಸ್ಟ್ರೈನ್ ಮಾಡ್ಕೊಳ್ಬೇಕು. ಇದು 5 ಮಿನಿಟ್ಸ್ ಆಗಲಿ ನೋಡಿ. 5 ಮಿನಿಟ್ಸ್ ಆಗಿದೆ. ಇದರಲ್ಲಿ ಇದ್ದಂಥ ಎಲ್ಲ ಡರ್ಟಿಗಳೆಲ್ಲ ಬಿಟ್ಟಿದೆ ನೋಡಿ. ಇದನ್ನು ಈಗ ಹೊರಗಡೆ ಹಾಕ್ಕೊಳ್ತೇನೆ ನೋಡಿ ಫ್ರೆಂಡ್ಸ್. ಈಗ ಸ್ವಲ್ಪನೂ ನೀರಿಲ್ಲ, ಡ್ರೈ ಆಗಿದೆ ನೋಡಿ. ಹೀಗೆ ಇರಬೇಕು, ಸ್ವಲ್ಪನೂ ವಾಟರ್ ಇರಬಾರ್ದು. ಈಗ ನಾನೊಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಹಾಗೆ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹುಳಿ ತಗೊಂಡಿದ್ದೇನೆ. ಹಾಗೆ 7 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ. ಎಲ್ಲವನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ತೇನೆ. ಉಪ್ಪು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಮೀನಲ್ಲಿ ಕೂಡ ಉಪ್ಪಿರ್ತದೆ. ನಾವು ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ. ನಾನು ಸ್ವಲ್ಪ ಹಾಕ್ಕೊಳ್ತೇನೆ. ಇದನ್ನು ನಾವು ರುಬ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ. ಇದಾಗಿದೆ, ತರಿಯಾಗಿ ರುಬ್ಬಿದ್ದೇನೆ. ಇಷ್ಟಾದರೆ ಸಾಕು. ಈಗ ನಾವು ಕಾಯಿ ಹಾಕ್ಕೊಳ್ಳೋಣ. ನಾವು ಹುರಿದಿಟ್ಕೊಂಡಂಥ ಕಾಯಿ ಹಾಕ್ಕೊಳ್ಳೋಣ. ಕಾಯಿ ಹಾಕಿ ನಾವು 1 ರೌಂಡು ಗರ್ಲ್ ಮಾಡಿಕೊಂಡ್ರೆ ಆಯಿತು. ನಾನು ತರಿಯಾಗಿ ಕ್ರಷ್ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್. ಈಗ ಇಷ್ಟಾಗಿದೆ ನೋಡಿ. ಈಗ ನಾನು ಒಂದು ಅರ್ಧ ಟೀ ಸ್ಪೂನು ಕೊತ್ತಂಬರಿ ಪೌಡರ್ ಹಾಕ್ಕೊಳ್ತೇನೆ. ಹಾಗೆ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪೌಡರ್ ಹಾಕ್ಕೊಳ್ತೇನೆ. ನೀವು ಫ್ರೆಂಡ್ಸ್, ನಾನು ಕಾಯಿ ಹಾಕಿದ್ದೇನಲ್ವಾ, ಆಗಲೇ ಹಾಕ್ಕೊಳ್ಳಿ. ನನಗೆ ಅದು ಇಟ್ಕೊಂಡಿದ್ದೇನೆ, ನೆನಪು ಹೋಯಿತು. ಅದಕ್ಕೋಸ್ಕರ ಈಗ ಹಾಕ್ಕೊಳ್ತೇನೆ. ಇನ್ನೊಂದು ರೌಂಡ್ ತಿರ್ಕೊಳ್ತೇನೆ, ಯಾಕೆಂದರೆ ಇದೆಲ್ಲ ಮಿಕ್ಸ್ ಆಗಬೇಕಲ್ವ. ಹಾಗಾಗಿ ನೀವು ಕಾಯಿ ಹಾಕ್ತೇನಲ್ವ, ಆ ಟೈಮಲ್ಲೇ ಹಾಕ್ಕೊಳ್ಳಿ. ಹಾಗೆ ಎಲ್ಲಿ ನೀರು ಹಾಕಬೇಡಿ, ಸ್ವಲ್ಪನೂ ನೀರು ಹಾಕಲಿಕ್ಕಿಲ್ಲ, ಆಯಿತಾ. ನಾನು ಒಂದು ಸರಿ ತಿರ್ಸ್ಕೊಂಡು ಬರ್ತೇನೆ ಫ್ರೆಂಡ್ಸ್. ನೋಡಿ, ಎಲ್ಲ ರೆಡಿಯಾಗಿದೆ. ಈಗ ನಮ್ಮ ಫಿಶ್ ಹಾಕ್ಕೊಳ್ಬೇಕಾಗ್ತದೆ ನೋಡಿ. ತರಿಯಾಗಿ ಇದೆ, ತುಂಬ ಘಮ ಬರ್ತಾ ಇದೆ. ಬೆಳ್ಳುಳ್ಳಿ ಇದೆಲ್ಲ ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ. ಈಗ ಫ್ರೆಂಡ್ಸ್, ನಾವು ಈ ಫಿಶ್ ಇದೆ ಅಲ್ವಾ, ಫಿಶನ್ನು ಕೆಲವೊಬ್ರು ಎಂತ ಮಾಡ್ತಾರೆ ಗೊತ್ತುಂಟಾ, ಈ ಮಿಕ್ಸಿಗೆ ಹಾಕ್ಕೊಳ್ತಾರೆ. ಮಿಕ್ಸಿಗೆ ಹಾಕಿ 1 ರೌಂಡ್ ತಿರುಗಿಸ್ಕೊಳ್ತಾರೆ. ನಾನು ಹಾಗೆ ಮಾಡೋದಿಲ್ಲ. ನಾನೆಂತ ಮಾಡ್ತೇನೆ ಅಂದರೆ, ಹೀಗೆ ಕಟ್ ಮಾಡಿ ಹಾಕ್ತೇನೆ. ಹೀಗೆ 2 ಪೀಸ್ ಮಾಡಿ ಹಾಕ್ತೇನೆ. ನನಗೆ ಇದೇ ಇಷ್ಟ, ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರ್ತದೆ. ಹಾಗೆ ಮಾಡಿದರೆ ನಿಮಗೆ ಫಿಶಲ್ಲಿ ಬಾಯಿಗೆ ಸಿಗುವುದಿಲ್ಲ, ಅದು ಕಾಯಿ ಜೊತೆಗೆ ಮಿಕ್ಸ್ ಆಗ್ತದೆ. ತಿನ್ನುವಾಗ ಮಾತ್ರ ಗೊತ್ತಾಗ್ತದೆ ಟೇಸ್ಟು. ಇದು ಹಾಗಲ್ಲ, ಹೀಗೆ ಮಾಡಿದರೆ ನಮಗೆ ಬಾಯಲ್ಲಿ ಕಚ್ಚುವಾಗ ಸಿಗ್ತದೆ. ಊಟ ಮಾಡುವಾಗ ಅದು ಚೆನ್ನಾಗಿರ್ತದೆ. ನನಗೆ ಈ ಥರನೇ ಇಷ್ಟ. ನೀವು ಬೇಕಿದ್ದರೆ ಹಾಗೂ ಮಾಡ್ಕೊಳ್ಬೋದು. ಹಾಕಿ ಒಂದು ರೌಂಡು ತಿರುಗಿಸಿದ್ರೆ ಮಿಕ್ಸಿಯಲ್ಲಿ ಹಾಕಿ ಹೀಗೆ ಪೌಡ್ರ್ ಆಗ್ತದೆ. ಹಾಗೂ ಕೂಡ ಮಾಡ್ಬೋದು. ನಾನೀಗ ಕಟ್ ಮಾಡಿ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ನೋಡಿ, ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೇನೆ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ವ, ಈ ಒಣ ಮೀನನ್ನು ಇದಕ್ಕೆ ಸೇರಿಸ್ತೇನೆ. ಹಾಗೆ ಫ್ರೆಂಡ್ಸ್, ನಾನು ಸ್ವಲ್ಪ ಇದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೇನೆ. ಹಾಗೆ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೇನೆ. ಇದನ್ನು ಕೂಡ ಹಾಕೊಳ್ಳುವ. ಎಂತಂದರೆ ಗೊತ್ತುಂಟ ಫ್ರೆಂಡ್ಸ್, ನೀವು ಇದನ್ನು ಇಡುವುದಾದರೆ, 1 ವಾರ ಇಡುವುದಾದರೆ ನೀವು ಕೊತ್ತಂಬರಿ ಸೊಪ್ಪು ಹಾಕಬೇಡಿ, ಈರುಳ್ಳಿ ಕೂಡ ಹಾಕಬೇಡಿ. ನೀವು 2 ದಿವಸದಲ್ಲೇ ಖಾಲಿ ಮಾಡೋದಾದರೆ ಮಾತ್ರ ಹಾಕ್ಕೊಳ್ಳಿ. ಇಲ್ಲಾಂದರೆ
ಇದು ಅದು ಹಳಸಿ ಹೋಗ್ತದೆ, ಒಳ್ಳೆಯದಾಗೋದಿಲ್ಲ. ಅದಕ್ಕೋಸ್ಕರ ನೀವು 1 ವಾರ ಇಡೋದಾದರೆ ಇಷ್ಟೇ ಸಾಕು. ನೀವು ಒಂದು 2 ದಿವಸದಲ್ಲಿ ಖಾಲಿ ಮಾಡೋದಾದರೆ ನೀವು ಹಸಿಮೆಣಸು, ಇದು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕ್ಕೊಳ್ಬೋದು. ನಾನು ಹಾಕ್ಕೊಳ್ತೇನೆ. ಚೆನ್ನಾಗಿರ್ತದೆ ಈರುಳ್ಳಿ ಹಾಕೋದ್ರಿಂದ. ನೋಡಿ, ಎಲ್ಲವನ್ನು ಕೈಯಲ್ಲೇ ಮಿಕ್ಸ್ ಮಾಡೋಣ, ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಫ್ರೆಂಡ್ಸ್, ಒಂದು ಸರಿ ಫಿಶ್ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸರಿ ಚೆಕ್ ಮಾಡಿ, ಉಪ್ಪು ಬೇಕೆನಿಸಿದರೆ ಸ್ವಲ್ಪ ಪೊಡಿ ಉಪ್ಪು ಹಾಕ್ಕೊಳ್ಳಿ, ಆಯಿತಾ? ಚೆನ್ನಾಗಿ ಮಿಕ್ಸ್ ಆಗ್ತದೆ. ನೋಡಿ, ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ. ಈಗಲೇ ಊಟ ಮಾಡುವ ಅನಿಸ್ತಾ ಇದೆ ನನಗೆ. ನಮ್ಮಲ್ಲಿ ಬಾಯ್ಲ್ಡ್ ರೈಸಲ್ಲಿ ಗಂಜಿ ಮಾಡ್ತೇವಲ್ವ, ಅದಕ್ಕೂ ಕೂಡ ಇದು ತುಂಬ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಈ ಮಳೆ ಬರುವಾಗ ಬಿಸಿ ಬಿಸಿ ಗಂಜಿ ಜೊತೆಗೆ ಈ ಥರ ಒಂದು ಸೈಡಲ್ಲಿ ಸ್ವಲ್ಪ ಪ್ಲೇಟಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ತಿಂತ ಇದ್ದರೆ ಒಂದು ತುತ್ತು ಅನ್ನ ಅಲ್ಲ, ಒಂದು ಪ್ಲೇಟ್ ಅನ್ನವೇ ಜಾಸ್ತಿ ಸೇರ್ತದೆ ನಮಗೆ, ಅಷ್ಟು ಚೆನ್ನಾಗಿರ್ತದೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಹೇಳಿ. ಒಣಮೀನು ಸಿಕ್ಕಿದರೆ ನೀವು ಹೀಗೆ ಮಾಡಿ ಒಮ್ಮೆ, ಆಯಿತಾ? ತುಂಬ ಚೆನ್ನಾಗಿರ್ತದೆ ನೋಡಿ. ಈಗ ಒಂದು ಸರಿ ಎಲ್ಲ ಉಪ್ಪು ಚೆಕ್ ಮಾಡೋಣ, ಬೇಕಿದ್ದರೆ ಹಾಕ್ಕೊಳ್ಳುವ. ಒಂದು ಸ್ವಲ್ಪ ಬೇಕು ಫ್ರೆಂಡ್ಸ್, ನಾನು ಉಪ್ಪು ಸೇರಿಸ್ತೇನೆ. ಸ್ವಲ್ಪ ಹಾಕ್ಕೊಳ್ತೇನೆ ಉಪ್ಪು. ನೋಡಿ, ತಿನ್ನುವಾಗ ಈ ಚಟ್ನಿ ಜೊತೆಗೆ ಹೀಗೆ ತಿನ್ಬೋದು ಒಟ್ಟಿಗೆ, ಚೆನ್ನಾಗಿರ್ತದೆ. ನೀವು ಅದು ಕ್ರಷ್ ಮಾಡಿ ಹಾಕಿದರೆ ಎಂತ ಆಗ್ತದೆ ಗೊತ್ತುಂಟಾ? ನಿಮಗೆ ಇದು ಫಿಶ್ಶೇ ಸಿಗೋದಿಲ್ಲ ಬಾಯಿಗೆ, ಹಾಗೆ ಕಾಯಿ ಜೊತೆಗೆ ಮಿಕ್ಸ್ ಆಗಿರ್ತದೆ, ಏನೂ ಸಿಗೋದಿಲ್ಲ. ನೀವು ಹೀಗೆ ಮಾಡಿದರೆ ಫಿಶ್ ಸಿಗ್ತದೆ, ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೆಯಲ್ಲಿ, ಈಗ ಮಳೆಗಾಲ ಅಲ್ವಾ, ತುಂಬ ಚೆನ್ನಾಗಿರ್ತದೆ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಸರ್ವ್ ಮಾಡೋಣ.